ನಮಸ್ಕಾರ ದೊರೆ, ನಮಸ್ಕಾರ ಮಹಾಮಂತ್ರಿಗಳೇ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಹಾಯ್ ನಮಸ್ಕಾರ. ಲಾಸ್ಟ್ ಡಿಸೆಂಬರ್ 25ಕ್ಕೆ ಕ್ರಿಸ್ಮಸ್ ಹಾಲಿಡೇ ದಿನ ನಾವು ಅಂಬಾಜದುರ್ಗಕ್ಕೆ ಬೈಕ್ ನಲ್ಲಿ ಆಫ್ ರೋಡಿಂಗ್ ಮಾಡ್ಕೊಂಡು ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಆವತ್ತು ಸಂಜು ಗಾಡಿ ಬಿದ್ದೋಯ್ತು. ಏನಕ್ಕೆ ಬಿದ್ದೋಯ್ತು, ಹೇಗ್ ಬಿತ್ತು ಅಂತ ನಾನು ಒಂದು ವಿಡಿಯೋ ಮಾಡ್ಕೊಂಡಿದ್ದೆ ಕಂಪ್ಲೀಟ್ ಆಗಿ. ನೋಡಿ, ಜಸ್ಟ್ ಒಂದು ಸ್ಮಾಲ್ ಬಂಡೆಕಲ್ಲು ಹಿಮಾಲಯನ್ ಬೈಕ್ 230 kg ಇರೋ ಬೈಕ್ ನ ಕೆಳಗಡೆ ಬೀಳೋ ತರ ಮಾಡ್ತು ಗುರು ಅವತ್ತು. ಗುರು 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 ಇದು ಯಾರ ಗಾಡಿ ಅಂತ ನೋಡ್ರಿ ಒಂದ್ಸಲಿ. ಯಾಕೋ ಬೈಕು ಅಭ್ಯಾಸ ಇರ್ಬೇಕು ಮಗ, ಗಾಡಿ ಈ ತರ ಎಲ್ಲ ಪಾರ್ಕ್ ಮಾಡಂಗಿಲ್ಲ ಇಲ್ಲಿ ಸೆಂಟ್ರಲ್ಲಿ. ಈ ತರ ಎಲ್ಲ ಪಾರ್ಕ್ ಮಾಡ್ರೆ ಸೆಂಟ್ರಲ್ ಕಷ್ಟ ಮಗ. ಬರೋರೆಲ್ಲ ಹೆಂಗ್ ಹೋಗ್ತಾರೆ ಗಾಡಿ ತರ ಪಾರ್ಕ್ ಮಾಡ್ಬಿಟ್ರೆ ನೀನ್ ಸೆಂಟ್ರಲ್ಲಿ. ಏ ಮುರಿಯಲ್ಲ, ಬ್ರೇಕ್ ಗ್ರೀಕ್ ಏನು ಮುರಿಯಲ್ಲ, ಸಪೋರ್ಟ್ ಕೈ ಹೋಯ್ತೆ. ಬ್ರೇಕ್ ಅಂತಂದ್ರೆ ಇದು ನಿಮ್ ಮನೆ ಕಾಯೋಗ ಫಸ್ಟ್ ನನ್ನ ಎತ್ತರ, ಆಮೇಲೆ ನೋಡೋಣ ಅಂತ ಬ್ರೇಕ್ ಮುರಿದೋಯ್ತಾ ಇಲ್ಲ ಅಂತ ಬೋಲಿ ಮಕ್ಳ. ಏ ಇಲ್ಲ ಮುರಿಯಲ್ಲ, ಅದು ಲೆಂತಿ ಇರ್ತದೆ. ಮೆತ್ತಗ ಬಿಟ್ಟಿರೋದಿಲ್ಲ ಅವನು. ಹೇಳಿ ಇದಾ ನಿಧಾನಕ್ಕೆ ಬಿಟ್ಟಿದ್ದ ಆದ್ರೂ ಒಂದೇ ಕಲ್ಲಿಗೆ ಇತ್ತೇನೋ ಮುರಿದೋಗೈತೆ. ಕಲ್ ಟಚ್ ಆಗೈತೆ. ನಿಧಾನ ನಾನು ಬಿಟ್ಟಿದ್ದ ಅಷ್ಟೇ ಕೆಳಗಡೆ. ಅಷ್ಟೊಂದು ಇದು ಇರಲ್ಲ. ಓಕೆ, ಸುಮ್ಮನೆ ಯಾಕೆ ಏ ಮಗ ಫುಲ್ ಮುರಿದೋಗ್ಬಿಟ್ಟಿತ್ತೆ ಇವಾಗ. ಮತ್ತೆ ಇಳಿಸ್ಬೇಕಾರೆ ಹೆಂಗ್ ಇಳಿಸೋದು? ಮುಂದೆ ಬ್ರೇಕ್ ಕೇಳ್ದಿರಾ? ಕಷ್ಟ ಆಗುತ್ತೆ. ಆಗಲ್ಲ, ಹಿಡಿಯಕ್ಕೆ ಆಗ್ತಾ ಇಲ್ಲ. ಎಲ್ಲಿ ಹಿಡಿತೀಯಾ? ಅದೇ ಹಿಡಿಯೋದು ನಾನು. ಯಾರನ್ನ ಒಬ್ರು ಹಿಂದೆಗಡೆ ಇಟ್ಕೊಂಡು ಇಳಿಬೇಕು ಮತ್ತೆ ಇಳಿಬೇಕಾದ್ರೆ. ಇನ್ನೇನಾಗಲ್ಲ ಮಗ, ಇವೆಲ್ಲ ಆಯ್ತಲ್ಲ, ಇವೆಲ್ಲ ಸಪೋರ್ಟ್ ಇರ್ತವೆ, ಇನ್ನೇನು ಟಚ್ ಆಗಲ್ಲ. ಓ ಶಿವ, ಏನು ಬಲ್ಲೆ ಗಟ್ಟಿಗಿರೋ ಇಟ್ಕೊಂಡಿದ್ದೀವಿ ಮಗ ನೀನು. ತುಂಬಾ ಗಟ್ಟಿಗಿರ್ತಾವ ಮಿರರ್ ಇಟ್ಕೊಂಡ್ರೆ. ಮಿರರ್ ಫುಲ್ ಗಟ್ಟಿ ಅಲ್ಲ. ಇದು ಕಲ್ಲಿಲ್ಲಿ ನೋಡು, ಎರಡು ಹತ್ರ ಐತೆ. ಆ ಕಡೆ ಇರ್ಲಿ ಹೋಗೋಣ, ನಂದು ಒಂದು ನೆನಪಿರುತ್ತೆ ನಿನ್ ಲೈಫಲ್ಲಿ. ಇವಾಗ ಫ್ರಂಟ್ ಬ್ರೇಕ್ ಇಲ್ದಲೆ ಹೋಗಕ್ಕೆ ಆಗಲ್ಲ. ಮುಂದೆ ಹಾಕ್ಬೋದು ಎಲ್ಲಾದ್ರೂ. ಮುಂದೆ ಆಗ್ಬೋದು. ಏನೋಕೋ ಒಂದಷ್ಟು ಥರ ಹಂಗೋ ಹಿಂಗೋ ನಾವು ಬೈಕ್ನಲ್ಲಿ ಆಫ್ ರೋಡಿಂಗ್ ಏನೋ ಮಾಡಿದ್ದಾಯಿತು. ಆದರೆ ಮೇಲೆ ಬಂದು ನೋಡಿದಾಗ ಕ್ಲೌಡ್ಸ್ ಇರೋ ಬೆಡ್ ನಮಗೆ ಸಿಗಲಿಲ್ಲ. ಬರೀ ಸನ್ರೈಸ್ ಮಾತ್ರ ನೋಡಿಕೊಂಡು ಮತ್ತೆ ವಾಪಸ್ ಆದ್ರಿ. ವಾಪಸ್ ಆಗಬೇಕಾದ್ರೆ ಫ್ರಂಟ್ ಗೇಟಿಂದನೇ ಇಳಿಯೋಣ ಅಂದ್ಬಿಟ್ಟು ನಾವು JCPಯಲ್ಲಿ ಹಳ್ಳಾಗಿದ್ದಂಥ ಗುಡ್ಡೆ ನಾವು ಬೈಕ್ನಲ್ಲಿ ಇಳಿಸ್ಕೊಂಡು ಅಲ್ಲಿಂದ ನಾವು ವಾಪಸ್ಸು ಮನೆಗೆ ಹೋದ್ವಿ. Wait bro, wait please. ಕ್ರಾಸ್ ಆಗಿರ್ಸು ಮಗ. ರೈಟ್ ಸೈಡೇ ವಾಲ್ಕೋ ಅಷ್ಟೇ. ಮೆತ್ತಗಿಳಿಸು ಅಷ್ಟೇ, ಮೆತ್ತಗಿಳಿಸು. ಸ್ಕಿಡ್ ಆಗುತ್ತೆ, ಮೆತ್ತಗಿಳಿಸು ಅಷ್ಟೇ, ಬಿದ್ದೋಗಲ್ಲ. ನಂಗೂ ಹಂಗೆ ಅನ್ಸಿದ್ದು. ಹಾಂ, ಯಾಕಂದ್ರೆ ಹೈಟ್ ಐತಲ್ಲ ಅದಕ್ಕೆ. ಹೋಗೋಣ ಶಕ್ತಿ. ಹೋಲ್ಡ್ ಆನ್ ಬೇಬಿ, ಹೋಲ್ಡ್ ಆನ್. ಕ್ರಾಸಾಗಿತ್ತು, ಮುಂದೆ ಬಾಗ್ದಾಗ ಕಷ್ಟ. ಸೂಪರ್, ನನಗೆ ಹೇಳ್ತಾ ಇದ್ದ ಮುಂದೆ ಬಾ, ಮುಂದೆ ಇಲ್ಸು ಅಂತ. ನಾನಿರೋದೇ ಹೀಗೆ, ಧೂಳು ಹಿಡಿದ ಪುಸ್ತಕದಂತೆ. ಮನಸ್ಸಿಟ್ಟು ಓದುವವರಿಗೆ ಮಾತ್ರ
ನನ್ನೊಳಗಿನ ಭಾವನೆ ಅರ್ಥ ಆಗುತ್ತೆ. ಈ ಪುಸ್ತಕದ ಪ್ರತಿ ಪುಟದಲ್ಲೊಂದು ಉಸಿರು, ಪ್ರತಿ ಅಕ್ಷರದಲ್ಲೊಂದು ಭಾವನೆ. ಆ ಪುಟಗಳನ್ನು ತಿರುಗಿಸುವ ಕೈ ತಾಳ್ಮೆ ಆದರೆ ಅದರಲ್ಲಿದ್ದ ಪದಗಳ ಮೌನವೇ ಕಾವ್ಯ.